ಮಹಾಶಿವರಾತ್ರಿಗೆ ಕೆಲವೇ ದಿನಗಳು ಬಾಕಿ ಇದ್ದು ಮಲೆಮಹದೇಶ್ವರ ಬೆಟ್ಟಕ್ಕೆ ಲಕ್ಷಾಂತರ ಭಕ್ತರು ಪಾದಯಾತ್ರೆಯನ್ನು ಹೊರಟಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಏಳಗಲಿ ಗ್ರಾಮದಿಂದ ಕಾಲ್ನಡಿಗೆ ಆರಂಭ ಆಗಿದೆ. ಶಿವಶರಣೆ ಶ್ರೀ ತಾಯಿ ಮುದ್ದಮ್ಮ ದರ್ಶನ ಪಡೆದು ಸುಮಾರು 80 ಕಿಲೋಮೀಟರ್ ಭಕ್ತರು ಕಾಲ್ನಡಿಗೆಯನ್ನು ನಡೆಸ್ತಾ ಇದ್ದಾರೆ. ಭಕ್ತರಿಗೆ ಕಾವೇರಿ ನದಿಯಲ್ಲಿ ಹಗ್ಗ ಕಟ್ಟಿ ನದಿ ದಾಟುವಂತ ಅವಕಾಶವನ್ನು ನೀಡಲಾಗಿದೆ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಟೇಕ್ ಲುಕ್. ಇವಾಗ ಭಕ್ತರು ತೆರಳುತ್ತಿರುವಂತಹ ಸ್ಥಳದಲ್ಲಿದ್ದೀನಿ. ನನ್ನ ಬಲಭಾಗದಲ್ಲಿ ಕೂಡ ಈಗ ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ ಸಹಸ್ರ ಸಂಖ್ಯೆಯಲ್ಲಿ ಈ ಒಂದು ಕಾವೇರಿ ನದಿಯನ್ನ ದಾಟಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕಾಲ್ನಡಿಗೆ ಮೂಲಕ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಭಕ್ತರು ಹೋಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿಯನ್ನ ಸಾಕಷ್ಟು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತೆ. ಲಕ್ಷಾಂತರ ಸಂಖ್ಯೆಯಲ್ಲೂ ಕೂಡ ಭಕ್ತರು ಆ ಒಂದು ಹಬ್ಬದ ದಿನ ಪಾಲ್ಗೊಳ್ತಾರೆ. ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಏಳಗಳ್ಳಿಯಿಂದ ಸಹಸ್ರ ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತರು ಕೂಡ ಪಾದಯಾತ್ರೆ ಮೂಲಕ ಸುಮಾರು 60 ರಿಂದ 70 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಆ ಒಂದು ಮಲೆ ಮಹದೇಶ್ವರ ಬೆಟ್ಟವನ್ನು ಕೂಡ ತಲುಪುತ್ತಾರೆ. ಕಳೆದ 100 ವರ್ಷಗಳಿಂದಲೂ ಕೂಡ ಈ ರೀತಿ ಕಾಲ್ನಡಿಗೆ ಮೂಲಕ MMLCಗೆ ತೆರಳುವಂತ ಪ್ರತೀತಿ ಕೂಡ ಇರುವಂತದ್ದು. ಪ್ರಮುಖವಾಗಿ ಕನಕಪುರ ತಾಲೂಕಿನ ಹೇಳಗಲಿಯಲ್ಲಿರುವಂತಹ ತಾಯಿ ಮುದ್ದಮ್ಮ ತಾಯಿಯ ದರ್ಶನವನ್ನ ಪಡೆದುಕೊಂಡು ಅಲ್ಲಿ ಪ್ರಸಾದವನ್ನ ಸ್ವೀಕರಿಸಿ ಆನಂತರ ಪಾದಯಾತ್ರೆ ಮೂಲಕ ಈ ರೀತಿ ಭಕ್ತರು ಕೂಡ ಮಲೆ ಮಹದೇಶ್ವರ ಬೆಟ್ಟಕ್ಕೂ ಕೂಡ ತೆರಳುತ್ತಾರೆ. ಯಾಕಂದ್ರೆ ಸಾಕಷ್ಟು ನಂಬಿಕೆ ಇರುವಂತದ್ದು. ಇಲ್ಲಿ ಬರುವಂತಹ ಭಕ್ತರು ತಮಗೆ ಒಳ್ಳೇದಾಗಬೇಕು ಅನ್ನೋಂಥದ್ದು ಕೂಡ ನಿಟ್ಟಲ್ಲಿ ಬರ್ತಾರೆ. ಮತ್ತಷ್ಟು ಜನ ಹರಕೆಯನ್ನ ತೀರಿಸುವಂತ ನಿಟ್ಟಲ್ಲೂ ಕೂಡ ಬರ್ತಾರೆ. ಹೊಸದಾಗಿ ಕೂಡ ಪಾದಯಾತ್ರೆಯಲ್ಲಿ ಕೂಡ ಪಾಲ್ಗೊಳ್ತಾರೆ. ಜೊತೆಗೆ ಏನಾದ್ರೂ ಹರಕೆಗಳಿದ್ರೆ ತಮ್ಮ ಬಯಕೆಗಳಿದ್ರೆ ದೇವರ ಬಳಿ ಬೇಳ್ಕೊಳ್ಳೋಕೋಸ್ಕರನು ಕೂಡ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಳ್ತಾರೆ. ಅಂದ್ರೆ ಶಿವರಾತ್ರಿ ಇರುವ 5 ದಿನಕ್ಕೂ ಮೊದಲು ಇಲ್ಲಿಂದ ಕೂಡ ಹೇಳಗಳ್ಳಿ ಗ್ರಾಮದಿಂದ ಪಾದಯಾತ್ರೆಯನ್ನ ಆರಂಭಿಸುವಂತದ್ದು. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ಕನಕಪುರದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೂ ತೆರಳಿ ದೇವರ ದರ್ಶನಕ್ಕೆ ಕೂಡ ಮುಂದಾಗ್ತಿರುವಂತದ್ದು. ತಮ್ಮ ಹರಕೆ ಮತ್ತೆ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು 60 ರಿಂದ 70 ಕಿಲೋಮೀಟರ್ ಕೂಡ ಕಾಲ್ನಡಿಗೆ ಮೂಲಕ ದೇವರ ದರ್ಶನಕ್ಕೂ ಕೂಡ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.